ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್ ನವೀನ್. ನಿಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ರಾಣಿ ಜಾಜ್ ಅಂತ. ರಾಣಿ ಜಾಜ್ ಅಂತ. ಮಗಳ ಜೊತೆ ಬಂದಿದ್ದೀರಾ? ಹಾಯ್ ಮ್ಯಾಮ್. ಹೌದು. ಹಲೋ ಸರ್, ನಿಮ್ಮ ಹೆಸರು? ಲಿಡಿಯಾ ಅಂತ. ನಿಮ್ಮ ಆಮೇಲೆ ಕೇಳ್ತೀರಿ. ಮ್ಯಾಮ್, ಹೇಗಿತ್ತು ನಿಮ್ಮ 6 ದಿನಗಳ ಪುಕೆಟ್ ಆಗೋದು? ತುಂಬಾ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಹಿಡಿದು ಪುಕೆಟ್, ಕರಾಬಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ಕೊಟ್ಟಿದ್ರಿ. ಫುಡ್ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್. ಮುಂದೆ ಬರೋರ್ಗು ಸಹ ನಾವು ಈ ಟ್ರಾವೆಲ್ಸ್ ಅಲ್ಲಿ ಟ್ರಾವೆಲ್ ತಗೊಳ್ಳಿ ಅಂತ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಸರಿ ಮ್ಯಾಮ್. ತುಂಬಾ ಚೆನ್ನಾಗೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಸರಿ ಮ್ಯಾಮ್. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಊಟ ತಿಂಡಿ ಎಲ್ಲ ಇಷ್ಟ ಆಯ್ತಾ? ಸೂಪರ್ ಆಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಕ್ವಶನ್, ನೀವು ಏನ್ ಮ್ಯಾಮ್ ಪ್ರೊಫೆಷನಲಿ? ನಾನು ಪ್ರೊಫೆಷನಲಿ ಸ್ಟಾಫ್ ನರ್ಸ್. ಎಷ್ಟು ದಿನ ಆಯ್ತು ಮ್ಯಾಮ್ ನೀವು? ನಾನು ರಿಟೈರ್ಡ್ ಆಗಿ 2 months ಆಯ್ತು. 2 months ಆಯ್ತು. ಸೊ ಇಷ್ಟು ವರ್ಷದ ಆಲ್ಮೋಸ್ಟ್ ನೀವು ಎಷ್ಟು ವರ್ಷ ಮ್ಯಾಮ್ ಸರ್ವಿಸ್ ಅಲ್ಲಿ? 38 years. 38 years. ಸೊ ಆ ಸ್ಟ್ರೆಸ್ ಕಡಿಮೆ ಆಯ್ತು ಅನ್ಸುತ್ತೆ? ಸೊ ಎಸ್ ಸರ್, ಬೇಕಿತ್ತು, ಈಗ ಒಂದು ರಿಲ್ಯಾಕ್ಸೇಷನ್ ಬೇಕಿತ್ತು ನಮ್ಗೆ. ಸೊ ನಾವು ಸುಮಾರು ಟೂರ್ ಎಲ್ಲ ಮಾಡ್ತಾ ಇರ್ತೀವಿ, ಬಟ್ ಅದರಲ್ಲಿ ಇದು ತುಂಬಾ ಬೆಸ್ಟ್ ಟ್ರಾವೆಲ್ಸ್ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಉದ್ದೇಶ ಇಷ್ಟೇ. ಯಾಕೆಂದ್ರೆ ಈ ಪ್ರವಾಸ ಅನ್ನೋದು ಪ್ರಯಾಸ ಆಗ್ಬಾರ್ದು. ಯಾಕಪ್ಪ ಬಂದ್ವಿ ನಾವು ಇವ್ರ ಜೊತೆ ಅಂತ ಅನ್ನಿಸ್ಬಾರ್ದು. ಸೊ ಅದಕ್ಕೋಸ್ಕರ ನಾನು ಹಗಲು ರಾತ್ರಿ ಏನಾದ್ರೂ ಒಂದು ಇನೋವೇಟಿವ್ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ದೇವರ ಆಶೀರ್ವಾದ. ಸೊ ಆದ್ರಿಂದ ಮ್ಯಾಮ್ ಇವಾಗ ಹ್ಯಾಪಿ ಅಂತ ಏನ್ ಹೇಳ್ತಾ ಇದ್ರೆ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ತುಂಬಾ ಸಂತೋಷ ಸರ್, ದೇವರ ಆಶೀರ್ವಾದ ಮಾಡ್ಲಿ. ಹೀಗೆ ಬೇರೆಯವ್ರಿಗೂ ನಾವು ಹೇಳ್ತೀವಿ, ತುಂಬಾ ಚೆನ್ನಾಗಿದೆ ಈ ಟೂರ್ ಅಂಡ್ ಟ್ರಾವೆಲ್ಸ್. ದಯವಿಟ್ಟು ಪ್ಲಾನ್ ಮಾಡಿ, ಮುಂಬರುವ ದಿನಗಳಲ್ಲಿ ಪ್ಲಾನ್ ಮಾಡಿ ನೀವು ನಮ್ ತರ ಎಂಜಾಯ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ